ಸಾರ್ವಜನಿಕ ಪ್ರದೇಶಗಳಲ್ಲಿ ನಿಂತಿರೋ ಅಂತ ಅನಾಥ ವಾಹನಗಳು ಶಾಶ್ವತವಾಗಿಯೇ ಅಲ್ಲಿಯೇ ವಾಹನಗಳನ್ನು ನಿಲ್ಲಿಸಿದಂಥ ಮಾಲೀಕರು ಇವತ್ತಿಂದ ಅಂತಹ ವಾಹನಗಳ ಟೋಯಿಂಗ್ ಕೆಲಸ ಶುರುವಾಗುತ್ತೆ. ಬೆಂಗಳೂರು ನಗರ ಉಸ್ತುವಾರಿ ಸಚಿವರಾಗಿರುವಂಥ ಕೃಷ್ಣ ಬೈರೇಗೌಡರ ಇನಿಷಿಯೇಟಿವ್ ಇದು. ಎಲ್ಲಂದರಲ್ಲಿ ಸಾರ್ವಜನಿಕ ಪ್ರದೇಶಗಳಲ್ಲಿ ಅನಾಥವಾಗಿ ನಿಂತಿರೋ ವಾಹನಗಳಿಗೆ ನೋಟಿಸನ್ನು ಅಂಟಿಸಿದ್ರು. ಒಂದು ವಾರದ ಒಳಗೆ ಇದನ್ನು ತೆಗಿಬೇಕು, ಇಲ್ಲಾಂದರೆ ನಾವು ಟೋ ಮಾಡ್ತೀವಿ ಅಂತ ಇವತ್ತಿನ ಟೋಯಿಂಗ್ ಕೆಲಸ ಶುರು ಮಾಡ್ತಾ ಇದ್ದಾರಂತೆ. ಅಲ್ಲಿಂದ ಆ ವಾಹನಗಳನ್ನು ಎತ್ತಂಗಡಿ ಮಾಡ್ತಾರೆ GBA. ಈಗಾಗಲೇ 1,500ಕ್ಕೂ ಹೆಚ್ಚು ವಾಹನಗಳಿಗೆ ನೋಟಿಸನ್ನು ಜಾರಿ ಮಾಡಲಾಗಿದೆ. ಅನಾಥ ವಾಹನಗಳ ಟೋಯಿಂಗ್ ಬೆಂಗಳೂರಿನ ಹಲವೆಡೆ ಇವತ್ತು ನಿಂತಲ್ಲೇ ನಿಂತಿದ್ದಂಥ ವಾಹನಗಳ ಟೋಯಿಂಗ್ ಕೆಲಸ ಶುರುವಾಗುತ್ತೆ. ನೋಟಿಸ್ ಕೊಟ್ಟರು ತಲೆ ಕೆಡಿಸಿಕೊಳ್ಳದ ಮಾಲೀಕರು ಮುಂದಿನ ಪ್ರಕ್ರಿಯೆ ತೀವ್ರಗೊಳಿಸೋಕೆ 5 ಪಾಲಿಕೆಗಳು ಈಗ ಮುಂದಾಗಿದೆ. ಇವತ್ತು ಬೆಳಗ್ಗೆ 10:45ಗೆ ಗಾಂಧಿನಗರ ವ್ಯಾಪ್ತಿಯಲ್ಲಿ ಕೃಷ್ಣ ಬೈರೇಗೌಡರೇ ಹೋಗಿ ಈಗ ಅದನ್ನೆಲ್ಲ ಖಾಲಿ ಮಾಡಿಸ್ತಾರಂತೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸವಿತಾ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸವಿತಾ, ಸಾರ್ವಜನಿಕ ಸ್ಥಳಗಳಲ್ಲಿ ನಿಂತಲ್ಲೇ ನಿಂತಿದ್ದಂಥ ವಾಹನಗಳು ಈಗ ಅದನ್ನು ತೆರವು ಮಾಡಬೇಕು ಅನ್ನೋ ನೋಟಿಸ್ ಕೊಡಲಾಗಿತ್ತು. ಇವತ್ತಿಂದ ಟೋಯಿಂಗ್ ಕೆಲಸ. ಮಧುಸೂದನ್, ಪ್ರಮುಖವಾಗಿ ಕೃಷ್ಣ ಬೈರೇಗೌಡರು ಈ ಸಚಿವ ಸ್ಥಾನವನ್ನ ವಹಿಸಿಕೊಂಡ ನಂತರ ಪ್ರಮುಖವಾಗಿ 2 ಕೆಲಸಕ್ಕೆ ಕೈ ಹಾಕ್ತಾರೆ. ಅಂದ್ರೆ ಫುಟ್ಪಾತ್ ತೆರವು ಮಾಡುವ ಕಾರ್ಯಾಚರಣೆಗೆ ಜೊತೆಗೆ ಅನಾಥವಾಗಿ ನಿಂತಹ ವಾಹನಗಳನ್ನ ತೆರವು ಮಾಡ್ಲಿಕ್ಕೆ ಪ್ರಮುಖವಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ನಿಂತಂದ್ರೆ ಅಂದ್ರೆ ಸುಮಾರು ವರ್ಷ ಆದ್ರೂ ಅವು ಅನಾಥವಾಗಿ ನಿಂತಹ ವಾಹನಗಳಿಗೆ ನೋಟಿಸ್ ಅನ್ನ ಅಂಟಿಸಲಾಗಿತ್ತು. ಆ ನೋಟಿಸ್ಗೆ ವಾಹನ ಮಾಲೀಕರು ರೆಸ್ಪಾನ್ಸ್ ಮಾಡಬೇಕಿತ್ತು. ಇಂದು ಕೊನೆ ದಿನ. ಪ್ರಮುಖವಾಗಿ ಈ ಒಂದು ನೋಟಿಸ್ಗೆ ಯಾರು ರೆಸ್ಪಾನ್ಸ್ ಮಾಡಿಲ್ಲ ಆ ವಾಹನಗಳನ್ನ ಟ್ರಾಫಿಕ್ ಪೊಲೀಸರ ಮುಖಾಂತರವಾಗಿ ಟೋಯಿಂಗ್ ಮಾಡ್ಕೊಂಡು ಹೋಗುವಂತಹ ಕಾರ್ಯ ಆರಂಭ ಆಗುತ್ತೆ. ಪ್ರಮುಖವಾಗಿ ವಾಹನ ಕಂಡೀಷನ್ ಹೇಗಿದೆ, ಅದನ್ನ ಹರಾಜು ಮಾಡಬಹುದಾ, ಅಥವಾ ಒಂದೊಮ್ಮೆ ತುಂಬಾ ಹಾಳಾಗಿದ್ರೆ ಅದನ್ನ ಗುಜರಿಗೆ ಹಾಕುವಂತಹ ಕಾರ್ಯ ಆಗತ್ತೆ. ಈಗಾಗಲೇ ಆ ವಾಹನಗಳನ್ನ ಡಂಪ್ ಮಾಡ್ಲಿಕ್ಕೂ ಜಾಗವನ್ನ ಈಗಾಗಲೇ ನಗರ ಪಾಲಿಕೆಯ ಅಷ್ಟು ಪಾಲಿಕೆಯೊಂದು ಜಾಗ ಗುರುತು ಮಾಡಲಾಗಿದೆ. ಒಟ್ಟಾರೆ ಇಂದು ಕೊನೆಯ ದಿನ. ಒಂದು ಸಭೆ ಆದ ಬಳಿಕ ಮತ್ತೇನ್ ಮಾಡಬಹುದು ಅನ್ನೋದು ಗೊತ್ತಾಗುತ್ತೆ. ಮಧುಸೂದನ್, ಧನ್ಯವಾದ ಸವಿತಾ ನಿಮ್ಮ ಮಾಹಿತಿಗೆ. ಇವತ್ತಿಂದ ಟೋಯಿಂಗ್ ಕೆಲಸ. ಕಳೆದ 1 ವಾರದ ಹಿಂದೆ ಕೊಟ್ಟಂತ ನೋಟಿಸ್, ನಿಂತಲ್ಲೇ ನಿಂತಿತ್ತು ವಾಹನಗಳು. ಯಾರ್ಯಾರು ಇದನ್ನ ಅಲ್ಲಿಂದ ತೆಗೆದಿಲ್ಲ, ನೋಟಿಸ್ ಅಂಟಿಸಿದ್ರು ಕೂಡ ಅಲ್ಲೇ ಬಿಟ್ಟಿದ್ದಾರೆ. ಅಂತಹ ವಾಹನಗಳನ್ನು ಇವತ್ತು 5 ಪಾಲಿಕೆಗಳ ನೇತೃತ್ವದಲ್ಲೂ ಕೂಡ ತೆರವು ಮಾಡೋ ಅಂಥ ಕಾರ್ಯಾಚರಣೆ, ಅದಕ್ಕೆ ಚಾಲನೆಯನ್ನು ಕೃಷ್ಣ ಬೈರೇಗೌಡರು ಕೊಡ್ತಾರೆ. ಬೆಳಗ್ಗೆ 10:45ಗೆ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ಶೇಷಾದ್ರಿಪುರಂ ಭಾಗದಲ್ಲಿ ಅವರು ಸಂಚಾರವನ್ನು ಮಾಡ್ತಾರೆ. ಅಲ್ಲಿ ಟೋಯಿಂಗ್ ಕೆಲಸ ಶುರು ಮಾಡಿಸ್ತಾರೆ. ಸಾರ್ವಜನಿಕ ಸ್ಥಳದಲ್ಲಿ ವಾಹನಗಳನ್ನು ಬಿಡೋದು, ಅಲ್ಲೇ ನಿಲ್ಲಿಸ್ಬಿಡೋದು, ಯಾರು ಹೇಳಲ್ಲ ಕೇಳಲ್ಲ ಅಂತ ಬಿಟ್ಟಿದ್ರೆ ನೋಟಿಸನ್ನು ಅಂಟಿಸೋವಂಥ ಪ್ರಕ್ರಿಯೆ ಆಗಿತ್ತು. ಇವತ್ತಿಂದ ಟೋಯಿಂಗ್ ಕೆಲಸ ಆರಂಭ ಆಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.